36ನೇ ಪ್ರಶ್ನೆಯನ್ನ ಗಮನಿಸಿ. ಪಿ ಆಫ್ ಎ ಇಸ್ ಈಕ್ವಲ್ ಟು 80% ಆದರೆ ಎ ಅಲ್ಲದ ಘಟನೆಯ ಸಂಭವನೀಯತೆ 1/5 ಎಂದು ಸಾಧಿಸಿ. ಸೊ ಇಲ್ಲಿ ಪಿ ಆಫ್ ಎ ಘಟನೆ ನಡೆಯುವಂತಹ ಸಂಭವನೀಯತೆ 80%. ಸೊ ಇದನ್ನು ನಾವು ದಶಮಾಂಶಕ್ಕೆ ಪರಿವರ್ತಿಸೋಣ. ಸೊ ಏನಾಗುತ್ತೆ 80/100. ಸೊ 0 ಕ್ಯಾನ್ಸಲ್, 0.8 ಆಗತ್ತೆ. ಓಕೆ, ಸೊ ಇದು ಘಟನೆ ನಡೆಯುವಂತಹ ಸಂಭವನೀಯತೆ. ಘಟನೆ ಎಲ್ಲದ ಸಂಭವನೀಯತೆ ಏನಾಗುತ್ತೆ ಹೇಳಿ. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಘಟನೆ ನಡೆಯುವ ಸಂಭವನೀಯತೆ ಮತ್ತು ಘಟನೆ ಎಲ್ಲದ ಸಂಭವನೀಯತೆಗಳ ಮೊತ್ತ ಏನಾಗಿರುತ್ತೆ, ಯಾವಾಗಲೂ 1 ಆಗಿರುತ್ತೆ ಅಲ್ವಾ. ಸೊ a' is equal to 1. ಸೊ ಇಲ್ಲಿ ಪಿ ಆಫ್ ಎ 0.8 ಪ್ಲಸ್ ಪಿ ಆಫ್ a' is equal to 1. ಸೊ ಪಿ ಆಫ್ a' is equal to 1 minus 0.8 is equal to ಎಷ್ಟು ಬರುತ್ತೆ 0.2. ಸೊ ಇದು ಪಿ ಆಫ್ a' ಅಂದ್ರೆ ಘಟನೆ ಅಲ್ಲದ ಸಂಭವನೀಯತೆ. ಸೊ is equal to 1/5 ಅಂತ ಸಾಧಿಸಬೇಕು. ಸೊ ಇದನ್ನ ದಶಮಾಂಶವನ್ನ ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸಿದಾಗ ಸೊ ಇದೆಷ್ಟು ಬರುತ್ತೆ 2/10. ಸೊ 2 1 2 5 is equal to 1/5. ಸೊ ಇದೇನಾಯ್ತು ಪಿ ಆಫ್ a' ಆಯ್ತು. ಸೊ ಇದೇನಾಯ್ತು ಘಟನೆ ಅಲ್ಲದ ಸಂಭವನೀಯತೆ 1/5 ಆಗತ್ತೆ.